ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ನಿಮ್ಮ ಮುಂದೆ ಹೊಸ ರೀತಿಯ ಬ್ಲೌಸ್ ಕಟ್ಟಿಂಗನ್ನು ತರ್ತಾ ಇದ್ದೀನಿ. ನೋಡಿ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ಹೇಳಿ. ಏನಪ್ಪ ಅಂತಂದ್ರೆ ಹೆವಿ ಚೆಸ್ಟ್ ಇದ್ದವ್ರಿಗೆ ಬ್ಲೌಸ್ ಕಟ್ಟಿಂಗ್ ಸ್ವಲ್ಪ ಚೇಂಜಸ್ ಇರ್ತೈತಿ, ಡಿಫ್ರೆಂಟ್ ಇರ್ತೈತಿ. ಅದಕ್ಕೆ ಹೆವಿ ಚೆಸ್ಟ್ ಇದ್ದವ್ರದ್ದು ಹೆಂಗೆ ಬ್ಲೌಸ್ ಕಟ್ ಮಾಡ್ಬೇಕಂತೇಳಿ ನಾನು ನಿಮಗೆ ತೋರ್ಸಾತೀನಿ. ಎಕ್ಸಾಕ್ಟ್ ಫಿಟ್ಟಿಂಗ್ ಬರುತ್ತೆ, ಎಕ್ಸಾಕ್ಟ್ ನಿಮಗೆ ಬ್ಲೌಸು ಕುಂದಿರುತ್ತೆ. ಅದಕ್ಕೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನಾನು ಸ್ವಲ್ಪ ಕಮೆಂಟ್ ಮುಖಾಂತರ ಹೇಳಿರಿ. ನಾನೀಗ ಬ್ಯಾಕ್ ಪಾರ್ಟನ್ನು ಹೇಳ್ಕೊಡತ್ತೀನಿ. ಬ್ಯಾಕ್ ಪಾರ್ಟ್ ಒಳಗೆ ಫಸ್ಟ್ ನೆಕ್ಕನ್ನು 2 ಇಂಚ್ ತೊಗೋಬೇಕು. ಇದು 9 ಇಂಚ್ ಎದೆ ಸುತ್ತಳತೈತಿ, ಅದನ್ನು ನಾವು 2 ಇಂಚ್ ತೊಗೋಬೇಕು. ಮತ್ತು ಶೋಲ್ಡ್ರ್ 3.25 ತೊಗೊಂಡಿನಿ ರೀ, ಅಂದರೆ 3.25 ತೊಗೊಂಡಿನಿ. ನೆಕ್ಸ್ಟ್ ಇದನ್ನು ಆರ್ಮೋಲ್ 5.25 ಇಂಚ್ ತೊಗೊಂಡಿನಿ. ಇದನ್ನು ಈ ರೀತಿಯಾಗಿ 1.25 ಇಂಚಿಗೆ ಶೇಪ್ ಹಾಕ್ಕೋಬೇಕು. ಎಲ್ಲಿ ಏನೋ ಸ್ವಲ್ಪ ಕಟ್ಟಿಂಗ್ ಒಳಗೆ ಕರೆಕ್ಟ್ ಮಾಡಿದ್ವಿ ಅಂದ್ರೆ ಹೆವಿ ಚೆಸ್ಟ್ ಇದ್ದವರೆಗೂ ಸೇಮ್ ಇರುತ್ತೆ, ಸ್ವಲ್ಪ ಕಟ್ಟಿಂಗ್ ಒಳಗೆ ಡಿಫ್ರೆನ್ಸ್ ಐತಿ, ಹೊಲಿಯೋದ್ರೊಳಗೂ ಸ್ವಲ್ಪ ಡಿಫ್ರೆನ್ಸ್ ಐತಿ. ನೀವು ವಿಡಿಯೋನ ಕೊನೆವರೆಗೂ ನೋಡಿ ತಿಳ್ಕೊಂಡ್ರೆ ಅಂದ್ರೆ ಬ್ಲೌಸ್ ಹೊಲಿಯೋಕೆ ಈಸಿ ಆಗ್ತೈತಿ. ನಾನು ಹೊಲಿಯಾಕತ್ತೀವಿ ಅಂದಮೇಲೆ ಕಸ್ಟಮರ್ಸ್ ಹೆಂಗೆ ಬರ್ತಾರೋ ಗೊತ್ತಿರಂಗಿಲ್ಲ, ಎಲ್ಲ ರೀತಿಯೂ ಟ್ರೈ ಮಾಡಬೇಕಾಗ್ತೈತಿ. ಅದಕ್ಕೆ ನಾನು ಇವತ್ತು ಹೆವಿ ಚೆಸ್ಟ್ ಇದ್ದವರಿಗೆ ಹೆಂಗೆ ಹೊಲಿಬೇಕು ಅಂಥೇಳಿ ಈ ರೀತಿಯಾಗಿ ಹೇಳ್ಕೊಡತ್ತೀನಿ. ನೋಡಿರಿ, ಅಲ್ಲಿ ಮ್ಯಾಲೆ 2 ಇಂಚು, ಕೆಳಗೆ 3 ಇಂಚು ತೊಗೊಂಡಿನಿ. ಅಂದರೆ ಇವರಿಗೆ ಸ್ವಲ್ಪ ಮೀಡಿಯಮ್ ಬ್ರಾಡ್ ಬೇಕಾಗಿತ್ತು, ಹೀಗಾಗಿ ಇಲ್ಲಿಂದ 1/2 ಇಂಚು ಈ ರೀತಿಯಾಗಿ ರೌಂಡ್ ಶೇಪ್ ಹಾಕ್ಕೊಡು ಅಂದರೆ ಚೆಂದ ಬರ್ತೈತೆ. ಹಿಂಗೆ ಹಾಕ್ಕೊಂಡಿನಿ, ಭಾಳ ಚೆಂದ ಬಂದೈತಿ. ಪ್ಲಸ್ ನಾನು ನಿಮ್ಗೆ ಇದ್ರೊಳಗೆ ಏನು ಹೇಳ್ಕೊಟ್ಟಿನಪ್ಪ ಅಂದ್ರೆ ಕ್ಯಾನ್ವಾಸ್ ಹೆಂಗೆ ಅಟ್ಯಾಚ್ ಮಾಡೋದಂತೂ ಐತಿ. ಹೌ ಟು ಅಟ್ಯಾಚ್ ಕ್ಯಾನ್ವಾಸ್ ಟು ಬ್ಲೌಸ್. ಅಂದರೆ ಒಬ್ರಿಗೆ ಕ್ಯಾನ್ವಾಸ್ ಹಾಕಿದ್ರೆ ಹೆಂಗೆ ಹೊಲಿಬೇಕು ಅನ್ನೋದು ಲೆಕ್ಕ ಸಿಗ್ತಿರಂಗಿಲ್ಲ. ಅದೇ ರೀತಿಯಾಗಿ ನಾನು ಡೀಪಾಗಿ ನಿಮ್ಗೆ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ, ಕೊನೆವರೆಗೂ ನೋಡಿರಿ. ಅದಾದಮೇಲೆ ಸ್ಟಿಚಿಂಗ್ ವಿಡಿಯೋದೊಳಗೆ ನಾನು ಕ್ಯಾನ್ವಾಸ್ ಹಾಕೋದನ್ನು ಹೇಳ್ಕೊಡ್ತೀನಿ. ಭಾಳ ಲೆಂದಿ ಆಗುತ್ತೆ ಅಂತೇಳಿ ನಾನು ಕಟ್ಟಿಂಗ್ ಅಷ್ಟೇ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಇದನ್ನು ಮಾಡಿರುತ್ತೆ ಇಲ್ಲಿ 1/2 ಇಂಚ್ ಕ್ರಾಸಾಗಿ ಕಟ್ ಮಾಡ್ಕೊಳಕತ್ತೀನಿ. ನೋಡಿ, ಮಾಡಿಕೊಂಡು ಇದು ಬ್ಯಾಕ್ ಪಾರ್ಟ್ ಮುಗೀತಿ. ನಮ್ಮ ಬ್ಯಾಕ್ ಪಾರ್ಟ್ ಅಂತ ಸಿಂಪಲ್ ಇರುತ್ತೆ. ಬ್ಯಾಕ್ ಪಾರ್ಟ್ ಎಲ್ಲ ಬ್ಲೌಸಿಗೂ ಕಾಮನ್ ಆಗಿರುತ್ತೆ. ಫ್ರಂಟ್ ಪಾರ್ಟ್ ಒಳಗೆ ಒಂದು ಸ್ವಲ್ಪ ನಮ್ದು ವೇರಿಯೇಷನ್ ಆಗ್ತೈತಿ, ಚೇಂಜಸ್ ಆಗ್ತೈತಿ. ಅದನ್ನು ನಾನು ಹೇಳ್ಕೊಡ್ತೀನಿ. ನೋಡಿರಿ, ಅದು 9.25 ಇಂಚ್ ಎದೆ ಸುತ್ತಳತೈತಲ್ಲ, 10 ಇಂಚು ಪ್ಲಸ್ 2 ಇಂಚು ಮತ್ತು 1/2 ಇಂಚು, ಅಂದರೆ ಪ್ಲಸ್ 2.25 ಇಂಚ್ ತೊಗೋಬೇಕು. 9.25 1/2 ಇಂಚ್ ಸೇರಿಸ್ತೀವಿ, 10 ಇಂಚು ಪ್ಲಸ್ 2.25 ಇಂಚ್ ತೊಗೋಬೇಕು. ಅದು ಚೆಸ್ಟ್ ಇದ್ದವರಿಗೆ. ಇಲ್ಲಿ ನೋಡಿರಿ, ನಾನು ಕೊಳ್ಳಿನಾಗಲ 2.25 ಇಂಚ್ ತೊಗೊಂಡಿನಿ ಫ್ರಂಟ್ ಪಾರ್ಟಿಗೆ. ಮತ್ತು ಶೋಲ್ಡ್ರ್ ಬ್ಯಾಕ್ ಎಷ್ಟು ತೊಗೊಂಡಿವಲ್ಲ ಅಷ್ಟು ತೊಗೋಬೇಕು, ಅಂದರೆ 3.25 ಇಂಚು ತೊಗೊಂಡು ಈ ರೀತಿಯಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿರಿ, 5.25 ಎಲ್ಲ 5.25 ತೊಗೋಬೇಕು. ಇಲ್ಲಿ ಫ್ರಂಟ್ ಪಾರ್ಟ್ ಒಳಗೆ 1/4 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಅಂದ್ರೆ ನಮ್ಮ ಸ್ಟಿಚಿಂಗ್ ಮಾಡಿದ ಮೇಲೆ ಅಷ್ಟೇ ಬರುತ್ತೆ. ನೋಡಿ, ಹೊಲದ ಮೇಲೆ ನೀವೇ ಅಂತೀರಿ ಕರೆಕ್ಟಾಗಿ ಸೈಡ್ ಫಿಟ್ಟಿಂಗ್ ಅಂತಟ್ಟು 1/2 ಇಂಚ್ ಚೇಂಜಸ್ ಬಂದಿಲ್ಲ, ವೇರಿಯೇಷನ್ ಬಂದಿಲ್ಲ, ಕರೆಕ್ಟಾಗಿ ಬಂದೈತಿ. ನೋಡಿರಿ, ನಾನು ಇದೇ ಸುತ್ತ ತೋರ್ಸಾತೀನಿ. ಟೋಟಲ್ 12 ಇಂಚ್ ಆಯ್ತು ನಮ್ಗೆ. 9.25 ಪ್ಲಸ್ 2 ಇಂಚು, ಅದು 9.25 ಅರ್ಧ 10 ಇಂಚು ಪ್ಲಸ್ 2 ಇಂಚು 12 ಇಂಚ್ ಆಯಿತು. 1/2 ಇಂಚ್ ನಮ್ಮ ಜಾಗ ಇಟ್ಕೋಬೇಕಲ್ಲೇ, ನಾನು ನಿಮ್ಗೆ ಹೇಳ್ತೀನಿ. ಅದ್ರದ್ದು ಮೇನ್ ಟ್ರಿಕ್ ಐತಿ. ವಿಡಿಯೋ ಕೊನೆವರೆಗೂ ನೋಡಿರಿ, ತಿಳಿತೈತಿ. ಈ ರೀತಿಯಾಗಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೋಬೇಕು. ಹಾಕ್ಕೊಂಡು ನಮಗೆ ಇದ್ರದ್ದು ಉದ್ದ ಎಷ್ಟು 13 ಇಂಚ್ ಐತಿ, 14 ಇಂಚ್ ಐತಿ. 14 ಪ್ಲಸ್ 2.25 ಇಂಚ್ ತೊಗೋಬೇಕಿಲ್ಲ. 2.25 3 ಇಂಚ್ ತನೂ ತೊಗೊಂಡ್ರೆ ನಡೀತೈತಿ. ಹೆವಿ ಚೆಸ್ಟ್ ಇದ್ದವ್ರಿಗೆ 2.25 3 ಇಂಚು ತೊಗೋಬೇಕು. ತೊಗೊಂಡು ಏನು ಮಾಡಬೇಕು, ಇಲ್ಲಿ 2.25 ಇಂಚ್ ತೊಗೊಂಡಿನಿ. ತೊಗೊಂಡು ಈ ರೀತಿಯಾಗಿ 3.25 ಇತ್ತಾಗ 3 ಇಂಚಿಗೆ ಶೇಪ್ ಹಾಕ್ಕೊಂಡು ಕ್ರಾಸ್ ಬೆಲ್ಟನ್ನು ಹಾಕ್ಕೊಂಡಿನಿ. ಇದು 6.25 ಇಂಚ್ ಇಟ್ಕೊಂಡಿನಿ ಫ್ರಂಟ್ ನೆಕ್ಕನ್ನು. ನೀವು ಏನಾದರೂ ತಿಳಿಲ್ಲ ಅಂದರೆ ಕಮೆಂಟ್ಸ್ ಮುಖಾಂತರ ಕೇಳಿರಿ, ನಾನು ಹೇಳ್ತೀನಿ. ಮತ್ತು ಅದ್ರದ್ದು ಒಂದು ವಿಡಿಯೋ ಮಾಡಿನೂ ಹಾಕ್ತೀನಿ ನೀವು ತಿಳಿಯುವಂಗೆ. ಇದು ಕಸ್ಟಮರ್ ಬ್ಲೌಸು, ಈ ರೀತಿ ಹೊಲಿರಿ ಅಂತ ಹೇಳಿದರು, ಅದಕ್ಕೆ ಈ ರೀತಿ ಹೊಲಿಯಾತೀನಿ. ಈಗ ಇಷ್ಟ ಆಯ್ತಲ್ಲ, ಇಲ್ಲಿಂದ ನಮ್ದು ಏನಪ್ಪ ಅಂತಂದ್ರೆ ನೋಡಿರಿ, ಇಲ್ಲಿಂದ ಇದರ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ ಹೆವಿ ಚೆಸ್ಟ್ ಇದ್ದವ್ರಿಗೆ ಮೇನ್ ಇದು ಒಂದು ಲೆಂತ್ ಒಂದು, ಮತ್ತು ಸ್ವಲ್ಪ ಡಾಟ್ ಹಿಡಿದೊಳಗೆ ಒಂದು ಸ್ವಲ್ಪ ಚೇಂಜಸ್ ಇರ್ತೈತಿ. ಈ ರೀತಿಯಾಗಿ ಮ್ಯಾಲೆ ಸೇಮ ರೀ, ಎಲ್ಲೇ ಆರ್ಮೋಲ್ ಕಡೆ 12 ಇಂಚ್, ತೆಳಗೆ ಏನು ನಮ್ಮ ಕ್ರಾಸ್ ಬೆಲ್ಟ್ ಐತಲ್ಲ 12.25 ಇಂಚ್ ತೊಗೋಬೇಕು. ನಾನು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನೋಡಿರಿ, ನಿಮ್ಗೆ ತಿಳಿತೈತಿ. ಈ ರೀತಿಯಾಗಿ ಕಟ್ ಮಾಡಕತ್ತೀನಿ ನಾನು. ನಿಮ್ಮ ಡಾಟಿಂದೆಲ್ಲ ನಾನು ಇದ್ರೊಳಗೆ ಹೇಳ್ತೀನಿ, ಸ್ಟಿಚಿಂಗ್ ವಿಡಿಯೋದಾಗ ಹೇಳ್ತೀನಿ. ಎಲ್ಲ ಒಂದೇ ವಿಡಿಯೋದೊಳಗೆ ಅಂದ್ರೆ ತಿಳಿಯಲ್ಲ ಅಂತೇಳಿ. ನೋಡಿರಿ, ಇಲ್ಲಿ 1/2 ಇಂಚ್ ನಾನು ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡಿದ್ದೆ. ನೋಡಿರಿ, ತಿಳಿತೈತಲ್ಲ.
ಈ ರೀತಿಯಾಗಿ ಕಟ್ ಮಾಡಿದೆ. ಏನು ತಿಳಿ ನೋಡ್ರಲ್ಲ, ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ನೋಡಿರಿ, ಸ್ಟ್ರೇಟ್ ತೊಗೊಂಡಿಲ್ಲ ನಾನು, ಕ್ರಾಸ್ ಐತೆ ನಮ್ದು. ಅಂದರೆ ನಮ್ಗೆ ಯಾಕೆ ಕ್ರಾಸ್ ತೊಗೊಂಡ್ರೆ ಸ್ವಲ್ಪ ಡಾಟ್ ಇದ್ದ ಮೇಲೆ ಅಲ್ಲಿ ಬಟ್ಟೆ ಕಡಿಮೆ ಬರುತ್ತೆ ಅಂತೇಳಿ ಈ ರೀತಿಯಾಗಿ ಕ್ರಾಸಾಗಿ ತೊಗೊಂಡಿನಿ ನಾನು. ನೋಡಿರಿ ಇಲ್ಲಿಗ ಕರೆಕ್ಟ್ ಬಂತು. ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೋಬೇಕು. ಸ್ವಲ್ಪ ಡಾಟ್ಸ್ ಹಿಡಿದೊಳಗೂ ಚೇಂಜಸ್ ಇರ್ತೈತಿ, ನಾನು ಹೇಳ್ತೀನಿ. ಸ್ವಲ್ಪ ಸ್ಟಿಚಿಂಗ್ ವಿಡಿಯೋನು ನೋಡಿರಿ, ಪೂರ್ತಿಯಾಗಿ ನಿಮಗೆ ತಿಳಿತೈತಿ. ನೀವು ಒಂದು ವಿಡಿಯೋ ನೋಡಿ ಇನ್ನೊಂದು ವಿಡಿಯೋ ನೋಡಲಿಲ್ಲ ಅಂದ್ರೆ ಅದು ತಿಳಿಯಂಗಿಲ್ಲ. ಕಟ್ಟಿಂಗ್ ವಿಡಿಯೋನು ಹಾಕೀನಿ, ಪ್ಲಸ್ ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಿ, ಅದನ್ನು ನೋಡ್ತಾ ಇರಿ, ನಿಮಗೆ ಅದ್ರದ್ದು ತಿಳಿತೈತಿ. ನೋಡಿರಿ ಈ ರೀತಿಯಾಗಿ ಕ್ರಾಸಾಗಿ ಬರಬೇಕು ಅಲ್ಲಿ ಸೈಡಿಗೆ. ನೋಡಿ ಇಲ್ಲಿ ಕಾಣಿಸ್ತೈತೆ ನೋಡಿರಿ, ಸ್ವಲ್ಪ ಸೈಡಿಗೆ ಕ್ರಾಸ್ ಅರ್ಧ ಇಂಚ್ ಹೊರಗೆ ಬರಬೇಕು. ಮ್ಯಾಲೆ ಆರ್ಮೋಲ್ ಕಡೆ ಬರಬಾರ್ದು, ಸ್ವಲ್ಪ ಲಕ್ಷ ಕೊಡ್ರಿ. ಆರ್ಮೋಲ್ ಕಡೆ ಏನೂ ಚೇಂಜಸ್ ಮಾಡಬಾರ್ರಿ. 12 ಇಂಚ್ ಏನು ಅಗಲ ತೋರಿಸ್ತಿದ್ನಲ್ಲ ಅಷ್ಟೇ ಇರಬೇಕು. ಕೆಳಗಡೆ ಏನು ಕ್ರಾಸ್ ಬೆಲ್ಟ್ ಕಡೆ ಇರುತ್ತಲ್ಲ, ಕ್ರಾಸ್ ಬೆಲ್ಟ್ ಶೇಪ್ ಹಾಕ್ತೀವಲ್ಲ, ಅಲ್ಲಿಂದ ನಮಗೇನು ಅರ್ಧ ಇಂಚ್ ಹೊರಗೆ ಬರಬೇಕು, ಅಂದರೆ ನಮಗೆ ಇದಾಗ್ತೈತಿ. ನೋಡಿರಿ ಈಗ ನಾನು ಸ್ಲೀವ್ ಹಾಕಕತ್ತೀನಿ. ಸ್ಲೀವು ನಮಗೆ ಬಟ್ಟೆ ಈ ರೀತಿ ಈ ನಾವು ಯಾವಾಗಲೂ ಲಾಂಗ್ ಸ್ಲೀವ್ ಇದ್ದಾಗ ಸ್ವಲ್ಪ ನಮಗೆ ಈ ರೀತಿನ ಬಟ್ಟೆ ಬೇಕಾಗ್ತೈತಿ. ಅವ್ರದ್ದು ಸ್ಲೀವ್ ಉದ್ದ 10.5 ಇಂಚು, 9.5 ರೆಡಿ ಬೇಕಾಗಿತ್ತು, 10.5 ಇಂಚ್ ಇಟ್ಕೊಂಡೀನಿ. 10.5 ಇಂಚ್ ಅಂದ್ರೆ 9 ಇಂಚು, ಸಾರಿ ಫ್ರೆಂಡ್ಸ್, 9 ಇಂಚು ರೆಡಿ, 10 ಇಂಚು ಉದ್ದ ತೊಗೊಂಡೀನಿ. ಡೌನಿಂಗ್ 3 ಇಂಚು, 3 ತೊಗೋಬೋದು. ಇವರು ಮೀಡಿಯಮ್ ಅದಾರ, ಜಸ್ಟ್ ಹೆವಿ ಚೆಸ್ಟ್ ಅಷ್ಟು ಐತಿ. ಹೀಗಾಗಿ ನಾನು ಇದು ತೊಗೊಂಡೀನಿ. ಇದು ಏನು ಇದು ಐತಲ್ಲ ಮುಸ್ಸಿಂಗ 7.5 ಇಂಚ್, 7.5 ಇಂಚ್ ಫಿಟ್ಟಿಂಗ್. ನಾರ್ಮಲ್ ಶೇಪ್ 7.5 ಇಂಚಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಶೇಪ್ ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲಿ ನೋಡ್ರಿ ಅವ್ರದ್ದು ತೆಳಗಿನ ಪೋನೆ ಇದಿತ್ತು, ಪೋನೆ ಇದರಿಂದ ಅಂದರೆ 4.75 ಅಲ್ಲಿಂದ ನಾನು ಎಳಿಸ್ಕೊಂಡೆ. ಸ್ವಲ್ಪ ಬಟ್ಟೆ ಕಡಿಮೆ ಬೀಳ್ತೈತೆ ಸೈಡಿಗೆ. ನೋಡಿರಿ ಆರ್ಮೋಲ್ ಇದು ಸ್ಲೀವ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇದು ಒಂದು ಟ್ರಿಕ್ ಯೂಸ್ ಮಾಡಿರಿ ನೀವು. ನಾನು ಹೆಂಗೆ ಒಂದು 1/4 ಇಂಚ್ನಷ್ಟು ಒಳಗೆ ಹಾಕಿ ನೋಡಿರಿ, ಮಾರ್ಕ್ ಹಾಕಿ ತೋರಿಸ್ತೀನಿ. ಸ್ಟಿಚಿಂಗ್ ಒಳಗೂ ಇದೇ ರೀತಿ ಮಾಡಬೇಕಂತ ತೋರಿಸ್ತೀನಿ. ಇಲ್ಲಿ ಇದನ್ನು ಒಂದು 1/4 ಇಂಚ್ ಈ ರೀತಿಯಾಗಿ ಮಾಡಿ ಇಟ್ಕೋರಿ. ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನಿಮಗೆಲ್ಲಿ ಏನು ಬರೋಂಗಿಲ್ಲ. ಈಗ ನೋಡಿರಿ ಇದಕ್ಕೆ ಬಾರ್ಡರ್ ಬಂದೈತೆ ರೀ, ಅದನ್ನು ಸ್ಲೀವಿಗೆ ಹಾಕ್ರಿ ಅಂತ ಹೇಳಿದ್ರು ಅವರು. ಸ್ಲೀವ್ ಒಂದೇ ಬರ್ತೈತಿ, ಇದು ಬ್ಯಾಕ್ ಪಾರ್ಟಿಗೆ ಬರಲ್ಲ, ಸ್ಲೀವಿಗೆ ಅಷ್ಟೇ ಬರುತ್ತೆ. ಅದನ್ನು ಇದಕ್ಕೆ ಹಾಕೀನಿ, ಬ್ಯಾಕ್ ಪಾರ್ಟಿಗೆ ಸ್ಲೀವಿಗೆ ಹಾಕೀನಿ. ಈಗ ನೋಡಿರಿ ಸ್ಲೀವ್ ಕಟ್ ಮಾಡಿದೆ. ನೆಕ್ಸ್ಟ್ ಏನು ಸೇಮ್ ಇರುತ್ತೆ ಅದೇ ರೀತಿ 4 ಪೀಸ್ ಇಟ್ಟು ಕಟ್ ಮಾಡೀನಿ. ಅದು ಏನು ಇದು ಇಲ್ಲ, ಜಸ್ಟ್ ಏನು ನಾವು ಲೈನಿಂಗ್ ಕಟ್ ಮಾಡಿವಲ್ಲ ನೋಡೇನಿಟ್ಟು ನೋಡು, ಮೇನ್ ಫೆಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡಬೇಕು. ಕಟ್ ಮಾಡ್ಬೇಕಾದ್ರೆ ಹುಷಾರಾಗಿರಿ, ಬಟ್ಟೆ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡಿರಿ. ಅಂದರೆ ನಿಮಗೆ ಏನಾಗುತ್ತೆ, ಎಲ್ಲರ ಬಟ್ಟೆ ಹೋಯ್ತಪ್ಪ ಸರಿತಪ್ಪ ಅಂದ್ರೆ ಅಲ್ಲೇ ನಮಗೆ ಕರೆಕ್ಟ್ ಆಗ್ತೈತಿ. ಇಲ್ಲ ಅಂದರೆ ಬಟ್ಟೆ ಆಮೇಲೆ ಆ ಕಡೆ ಈ ಕಡೆ ಅರ್ಬಿ ಕೊಡೋದು ಮಾಡೋದಾಗಿ ನಮಗೆ ಟೈಮ್ ಸೇವ್ ಆಗೋಲ್ಲ, ಟೈಮ್ ವೇಸ್ಟ್ ಆಗ್ತೈತಿ. ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡಿರಿ. ಒಂದು ಸ್ವಲ್ಪ 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಕರೆಕ್ಟಾಗಿಟ್ಟು ಕಟ್ ಮಾಡಿರಿ. ನೋಡಿರಿ ಅಲ್ಲೆಲ್ಲ ಅಡ್ಜಸ್ಟ್ ಆಗುತ್ತೆ, ಬಟ್ಟೆ ಎಲ್ಲ ಸೇವ್ ಆಗುತ್ತೆ ಅಂತ ಎಲ್ಲ ರೀತಿಯೂ ನಾವು ಅನುಕೂಲ ಮಾಡ್ಕೊಂಡು ಮಾಡ್ಬೇಕು. ಬಟ್ಟೆ ವೇಸ್ಟ್ ಮಾಡಬಾರ್ದ್ರಿ. ಬ್ಲೌಸ್ ಹೊಲಿಬೇಕಾದ್ರೆ ಬಟ್ಟೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಮೇನ್ ಬರಬೇಕಂದ್ರೆ ಆ ಬಟ್ಟೆ ಒಳ್ಳೆ ನಮಗೆ ಆ ಕಲರ್ದು ಸಿಗೋಂಗಿಲ್ಲ, ಸಿಗ್ಲಿಕ್ಕಂದ್ರೆ ನಮಗೆ ಎಲ್ಲ ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೆ ಕರೆಕ್ಟಾಗಿ ಇಟ್ಟು ಕಟ್ ಮಾಡಿರಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಈಗ ಬ್ಯಾಕ್ ಪಾರ್ಟ್ ಮಾಡೀನಿ. ನೆಕ್ಸ್ಟ್ ಇದೇ ರೀತಿನ ಫ್ರಂಟ್ ಪಾರ್ಟ್ನು ಕಟ್ ಮಾಡಿರಿ. ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ರಿ ಅಂದ್ರೆ ಈಸಿ ಆಗುತ್ತೆ. ಈ ರೀತಿಯಾಗಿ ಒಂದು 1/4 ಇಂಚಿನಷ್ಟು ಬಿಟ್ಟು, 1/4 ಇಂಚಿನಷ್ಟು ಬಿಟ್ಟು ಸಾಕಾಗ್ತೈತಿ. ಬಿಟ್ಟು ಕಟ್ ಮಾಡಿ ಈಗ ಫ್ರಂಟ್ ಪಾರ್ಟ್ನು ಕಟ್ ಮಾಡಿ ತೆಗೆದೆ, ಬ್ಯಾಕ್ ಪಾರ್ಟ್ನು ಕಟ್ ಮಾಡಿ ತೆಗೆದೆ. ಸ್ಲೀವ್ನು ಆಯಿತು, ಉಳಿದು ಎಕ್ಸ್ಟ್ರಾ ಆಯಿತು, ಇದನ್ನು ಕಟ್ ಮಾಡಿ ಇದನ್ನು ಸ್ಲೀವ್ನು ಕಟ್ ಮಾಡಿದೆ. ಆಯ್ತು, ಬ್ಲೌಸ್ ಫಿನಿಶಿಂಗ್ ಆಯಿತು. ಏನಪ್ಪ ಅಂದರೆ ಕ್ರಾಸ್ ಬೆಲ್ಟ್ ಒಂದು ಬೇಕಾಗ್ತೈತಿ. ಕ್ರಾಸ್ ಬೆಲ್ಟ್ ಒಂದು ಇಟ್ಟು ನೋಡಿ ಕ್ರಾಸ್ ಬೆಲ್ಟ್ ಕಟ್ ಮಾಡತ್ತೀನಿ. ತೀವಿ 2 ಪೀಸ್ 2 ಲೇಯರ್ ಇಟ್ಕೊಂಡು 2 ಪೀಸ್ ಇಟ್ಕೊಂಡು ಕ್ರಾಸ್ ಬೆಲ್ಟನ್ನು ಇಟ್ಕೋಬೇಕು.
ರೀತಿಯಾಗಿ ನೀವು ಎಲ್ಲ ಬ್ಲೌಸ್ ಪೀಸನ್ನು ಕಟ್ ಮಾಡಿಕೊಂಡು ಒಂದು ಕಡೆ ಬ್ಲೌಸ್ ಮುಗಿಯೋವರೆಗೂ ಯಾವುದೇ ಬಟ್ಟೆಯನ್ನು ಹೋಗಿಲ್ಲ ನೋಡಿರಿ. ಬಟ್ಟೆ ಸರಿತೈತೆ ನಾನು ಇಷ್ಟು ಹುಷಾರಲ್ಲನ ಮ್ಯಾಲೆ ಸ್ಕೇಲಿಟ್ಟು ಕಟ್ ಮಾಡಿದೆ. ಇಲ್ಲಾಂದ್ರೆ ಇದು ಬಟ್ಟೆ ಸರಿಬಾರ್ದು ಅಂತೇಳಿ ನಾನು ಕಾಲು ಇಂಚ್ ಎಕ್ಸ್ಟ್ರಾ ಇಟ್ಟಾಗ ಕಟ್ ಮಾಡಿಬಿಡ್ತೀನಿ. ನಾನು ಮೇನ್ ಫ್ಯಾಬ್ರಿಕ್ ಕೊಟ್ಟೆ ಲೈನಿಂಗ್ ಫ್ಯಾಬ್ರಿಕನ್ನು ಕರೆಕ್ಟಾಗಿ ಕಟ್ ಮಾಡಬೇಕು. ಅದೇನು ನಮಗೆ ಫಾಲ್ಟ್ ಬರೋಂಗಿಲ್ಲ. ಮೇನ್ ಫ್ಯಾಬ್ರಿಕನ್ನು ಸ್ವಲ್ಪ ಒಂದು ಕಾಲು ಇಂಚಿನಷ್ಟು ಹೆಚ್ಚಿಗಿಟ್ಟು ಕಟ್ ಮಾಡಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್. ನೋಡಿರಿ, ನೀವು ಬ್ಲೌಸ್ ಟ್ರೈ ಮಾಡಿರಿ, ನಮ್ಗೆ ಕಮೆಂಟ್ ಮುಖಾಂತರ ಹೇಳಿರಿ. ಸಬ್ಸ್ಕ್ರೈಬ್ ಪ್ಲೀಸ್.